ಗ್ಯಾಸ್ ಬರ್ತಿತ್ತು, ಸಿಲಿಂಡರ್ ಬರ್ತಿತ್ತು ಅಂತ ಹೇಳ್ತಿದ್ರು. ಬಿಜೆಪಿ ಆಫೀಸಲ್ಲೇ ಒಲೆ ಹಚ್ಚಿ ಅಡಿಗೆ ಮಾಡ್ತಾ ಇದ್ದಾರೆ. ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅಂತ ಹೇಳಿದರು. ನಾವು ಯು ಪಿ ಎ ಸರ್ಕಾರ ಇದ್ದಾಗ ಸೋರೆಕಾಯಿ, ಬೆಂಡೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಹೂನಾರ ಹಾಕ್ಕೊಂಡು ಗ್ಯಾಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ಹೋಗಿ ಸುಷ್ಮಾ ಸ್ವರಾಜ್ರವರೆಲ್ಲ ಮಾಡ್ತಾಯಿದ್ರು. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಗ್ಯಾಸು ಪೆಟ್ರೋಲ್ ಬರ್ತಾ ಇಲ್ಲ. ಇವ್ರು ಕಂಡಿಡ್ದಿದ್ದಾರೆ, ಚರಂಡಿಯಿಂದ ಗ್ಯಾಸ್ ಕಂಡಿಡ್ತಾರೆ. ಆ ಗ್ಯಾಸ್ ಎಲ್ಲಿ ಹೋಗಿದೆ ಅನ್ನೋದು ನೋಡಬೇಕಾಗಿದೆ. ಆದರೆ ಇವರು ಬಂದ ನಂತರ ಗ್ಯಾಸಿನ ಬೆಲೆ 1000 ರೂಪಾಯಿ ದಾಟಿದೆ, ಪೆಟ್ರೋಲ್ 100 ರೂಪಾಯಿ ದಾಟ್ತಾ ಇದೆ. ಮೊನ್ನೆ ಹರ್ದೀಪ್ ಪೂರಿ, ಎಫ್ಸ್ಟೀನ್ ಫೈಲ್ನ ಕುಖ್ಯಾತಿಯಾಗಿರ್ತಕ್ಕಂಥ ಹರ್ದೀಪ್ ಪೂರಿ ಅವರು ಹೇಳಿದ್ರು $27 ಪರ್ ಬ್ಯಾರಲ್ ಇದ್ದಾಗ ನಮಗೆ ಸುಂಕ ಕಮ್ಮಿ ಮಾಡೋ ಪರಿಸ್ಥಿತಿ ಇರಲಿಲ್ಲ. $77 ಬ್ಯಾರಲ್ಗಿರೋ ಸಂದರ್ಭದಲ್ಲಿ ಈಗ 122 ಆಗಿದೆ. ಅದಕ್ಕೆ ನಾವು ಸುಂಕವನ್ನು ಕಡಿಮೆ ಮಾಡ್ತಿದ್ವಿ ಅಂಥೇಳಿ. ಸುಂಕ ಮೊದಲು ಹೇಳಿದ್ದೆ, ಈಗಲೂ ಸಹ ಹೇಳ್ತಾ ಇದ್ದೆ, ಸುಂಕ ಕಡಿಮೆ ಮಾಡಿರೋದು ಜನಸಾಮಾನ್ಯರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಆ ಕಂಪನಿಗಳಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ. ಅದಾನಿ ಕಂಪನಿಗೆ ಅನುಕೂಲ ಆಗ್ತಾ ಇದೆ ವಿನಃ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸಹಕಾರ ಅನುಕೂಲ ಆಗ್ತಾ ಇಲ್ಲ. ಸತ್ಯ ಮುಚ್ಚಿಡ್ತಿದ್ದಾರೆ ಸರ್. ಅಂದರೆ ಪೂರೈಕೆಯಲ್ಲಿ ಆಗ್ತಾರ ವ್ಯತ್ಯಾಸನ ಜನರಿಗೆ ಹೇಳಿ ಅರ್ಥ ಮಾಡಿಸಿ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಅರ್ಥಕೊಂಡು ಅಲ್ಲ, ತಪ್ಪಿಸೋದರ ಸುಳ್ಳುಗಳು ಹೇಳ್ತಿದ್ದಾರೆ. ಇದೆ ಅಂತಾರೆ 70 ಈಗ ನಮ್ಮ ಪೂರ್ವಜರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1952ನೇ ಇಸ್ವಿನಲ್ಲಿ ವಿದೇಶಾಂಗ ನೀತಿ ಮಾಡಿದಾಗಲೂ ಸಹ ನಾವು ಯಾವುದೇ ಸಂದರ್ಭದಲ್ಲಿ ಯಾರ್ದಾದ್ರೂ ಪರ ನಿಲ್ತಾ ಇರಲಿಲ್ಲ. ನಾವು ನಮ್ಮ ಪರ ಇರ್ತಾ ಇದ್ವಿ. ನಮಗೆ ಯಾವ ರಾಷ್ಟ್ರದವ್ರು ಅನುಕೂಲ ಮಾಡ್ತಾರೋ ಅವ್ರ ಜೊತೆ ಇರ್ತಾ ಇದ್ವಿ ಅಂಥೇಳಿ. ಈಗ ನೋಡಿದ್ರೆ ಮೊದಲು ನಾವು ರಷ್ಯಾದಿಂದನೂ ಸಹ ನಾವು ಪೆಟ್ರೋಲು, ಡೀಸೆಲ್ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ತರಿಸ್ತಾ ಇದ್ವಿ. ಅಮೇರಿಕಾದವ್ರು ಹೇಳಿದ್ರು ಅಂತ ನಿಲ್ಲಿಸಿದ್ರು. ತಿರ್ಗಿ ಅಮೇರಿಕಾದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ರಷ್ಯಾದಿಂದ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ ತರಬೇಕಾದ್ರೆ ನಾವೇನು ಅಮೇರಿಕಾದ ಗುಲಾಮರ? ಮೊದಲು ಇದೇ ಸೂತ್ರಧಾರರು, ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಸೂತ್ರಧಾರರು ಏನಿದ್ದಾರೆ RSS ಅವರು, ಮೊದಲು ಬ್ರಿಟಿಷರು ಏನು ಹೇಳ್ತಾ ಇದ್ರು ಅದನ್ನು ಕೇಳ್ತಾ ಇದ್ರು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಅಮೇರಿಕಾದವ್ರು ಏನು ಹೇಳ್ತಾ ಇದ್ದಾರೆ, ಅಮೇರಿಕಾದ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿದ್ರೆ ತಪ್ಪಾಗಲಿ. ಈಗ ಅವರು ನರೇಂದ್ರ ಮೋದಿ ಅವರಿಂದನೇ ಇಷ್ಟು ದಿನ ಗ್ಯಾಸ್ ಬರ್ತಿತ್ತು, ಸಿಲಿಂಡರ್ ಬರ್ತಿತ್ತು ಅಂತ ಹೇಳ್ತಿದ್ರು. ಬಿಜೆಪಿ ಆಫೀಸಲ್ಲೇ ಒಲೆ ಹಚ್ಚಿ ಅಡಿಗೆ ಮಾಡ್ತಾ ಇದ್ದಾರೆ. ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅಂತ ಹೇಳಿದರು. ನಾವು ಯು ಪಿ ಎ ಸರ್ಕಾರ ಇದ್ದಾಗ ಸೋರೆಕಾಯಿ, ಬೆಂಡೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಹೂನಾರ ಹಾಕ್ಕೊಂಡು ಗ್ಯಾಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ಹೋಗಿ ಸುಷ್ಮಾ ಸ್ವರಾಜ್ರವರೆಲ್ಲ ಮಾಡ್ತಾಯಿದ್ರು. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಗ್ಯಾಸು ಪೆಟ್ರೋಲ್ ಬರ್ತಾ ಇಲ್ಲ. ಇವ್ರು ಕಂಡಿಡ್ದಿದ್ದಾರೆ, ಚರಂಡಿಯಿಂದ ಗ್ಯಾಸ್ ಕಂಡಿಡ್ತಾರೆ. ಆ ಗ್ಯಾಸ್ ಎಲ್ಲಿ ಹೋಗಿದೆ ಅನ್ನೋದು ನೋಡಬೇಕಾಗಿದೆ. ಆದರೆ ಇವರು ಬಂದ ನಂತರ ಗ್ಯಾಸಿನ ಬೆಲೆ 1000 ರೂಪಾಯಿ ದಾಟಿದೆ, ಪೆಟ್ರೋಲ್ 100 ರೂಪಾಯಿ ದಾಟ್ತಾ ಇದೆ. ಮೊನ್ನೆ ಹರ್ದೀಪ್ ಪೂರಿ, ಎಫ್ಸ್ಟೀನ್ ಫೈಲ್ನ ಕುಖ್ಯಾತಿಯಾಗಿರ್ತಕ್ಕಂಥ ಹರ್ದೀಪ್ ಪೂರಿ ಅವರು ಹೇಳಿದ್ರು